ಸಚಿವ ಪಿ ನಾಗೇಂದ್ರಗೆ ಬಿಗ್ ರಿಲೀಫ್. ಷರತ್ತಿಗೆ ತಡೆ ನೀಡಿದ ಹೈಕೋರ್ಟ್. ಜಾಮೀನು ಆದೇಶದ ಒಂದು ಷರತ್ತಿಗೆ ಈಗ ತಡೆ ಸಿಕ್ಕಿದೆ. ಈಗ ಷರತ್ತನ್ನ ಮಾರ್ಪಾಡು ಮಾಡಿದೆ ಹೈಕೋರ್ಟ್. ರಾಜ್ಯ ಬಿಟ್ಟು ತೆರಳದಂತೆ ವಿಧಿಸಿರುವಂತಹ ಷರತ್ತು ಇದೀಗ ಅದನ್ನ ಮಾರ್ಪಾಡು ಮಾಡಿ ದೇಶ ಬಿಟ್ಟು ತೆರಳದಂತೆ ಷರತ್ತನ್ನ ವಿಧಿಸಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಅನುಮತಿ ಇಲ್ಲದೆ ದೇಶ ಬಿಡದಂತೆ ಆದೇಶವನ್ನ ಈಗ ಹೊರಡಿಸಲಾಗಿದೆ. ಬಿ ನಾಗೇಂದ್ರ ನೂತನ ಸಚಿವರು ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಆದರೆ ಕಳೆದ ಬಾರಿ ನಾಗೇಂದ್ರಗೆ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ರಾಜ್ಯ ಬಿಟ್ಟು ಯಾವುದೇ ಕಾರಣಕ್ಕೂ ಕೋರ್ಟ್ ಅನುಮತಿ ಇಲ್ಲದೆ ಹೋಗಬಾರದು ಅಂತ ಆದೇಶವನ್ನ ಹೊರಡಿಸಿತ್ತು, ಜಾಮೀನನ್ನ ನೀಡಿತ್ತು. ಆದ್ರೆ ಈಗ ಈ ಕೇಸ್ನಲ್ಲಿ ಸ್ವಲ್ಪ ಮಾರ್ಪಾಡಾಗಿದೆ. ಜಾಮೀನು ವಿಚಾರಕ್ಕೆ ಈಗ ಸಚಿವ ಬಿ ನಾಗೇಂದ್ರಗೆ ಬಿಗ್ ರಿಲೀಫ್. ಇದು ಷರತ್ತಿಗೆ ತಡೆಯನ್ನ ನೀಡಿದ ಹೈಕೋರ್ಟ್. ಜಾಮೀನು ಆದೇಶದ ಒಂದು ಷರತ್ತಿಗೆ ತಡೆ ಯಾವುದದು? ಷರತ್ತನ್ನ ಮಾರ್ಪಾಡು ಮಾಡಿದೆ ಹೈಕೋರ್ಟ್. ರಾಜ್ಯ ಬಿಟ್ಟು ತೆರಳದಂತೆ ಈ ಹಿಂದೆ ವಿಧಿಸಿದೆ ಅಲ್ವಾ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಷರತ್ತು, ಇದೀಗ ಅದನ್ನ ಮಾರ್ಪಾಡು ಮಾಡಿ ದೇಶ ಬಿಟ್ಟು ತೆರಳದಂತೆ ಷರತ್ತನ್ನ ವಿಧಿಸಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಕೋರ್ಟ್ ಅನುಮತಿ ಇಲ್ಲದೆ ದೇಶವನ್ನ ಬಿಡುವಂಗಿಲ್ಲ. ಆಲ್ರೆಡಿ ಪಾಸ್ಪೋರ್ಟ್ ಎಲ್ಲ ಸಬ್ಮಿಟ್ ಮಾಡಬೇಕಾಗತ್ತೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಅರವಿಂದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಸದ್ಯ ಏನೇನು ಬೆಳವಣಿಗೆ ಆಗ್ತಾ ಇದೆ ನಾಗೇಂದ್ರ ವಿಚಾರದಲ್ಲಿ? ಸ್ವಲ್ಪ ಮಟ್ಟಿನ ಮಾರ್ಪಾಡಾಗಿದೆ ಅಂತ ಗೊತ್ತಾಗ್ತಾ ಇದೆ ಬೆಲ್ ಆದೇಶದಲ್ಲಿ. ಈಗ ಯಾವುದೇ ಕಾರಣಕ್ಕೂ ಕೂಡ ದೇಶ ಬಿಟ್ಟು ತೆರಳುವಂಗಿಲ್ಲ ಅಂತ ಸದ್ಯ ಏನ್ ಅಪ್ಡೇಟ್ಸ್ ಕೊಡ್ತೀರಾ ಇದ್ರ ಬಗ್ಗೆ? ಎಸ್ ನಿಗೇಶ್, ಖಂಡಿತವಾಗ್ಲೂ ಕೂಡ ಬಿ ನಾಗೇಂದ್ರ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಜಾಮೀನು ಸಿಕ್ಕಿತ್ತು ಅವರಿಗೆ. ಆ ಜಾಮೀನು ಸಿಕ್ಕಂತಹ ಒಂದು ಕೇಸ್ ಏನಿತ್ತು ಅದರಲ್ಲಿ ಕೆಲವು ಷರತ್ತುಗಳನ್ನ ನೀಡಲಾಗಿತ್ತು. ಅಂದ್ರೆ ರಾಜ್ಯ ಬಿಟ್ಟು ಕೋರ್ಟ್ ವ್ಯಾಪ್ತಿಯನ್ನ ಬಿಟ್ಟು ತಾವು ಎಲ್ಲೂ ಕೂಡ ಹೊರಡುವಂತಿಲ್ಲ ಅನ್ನುವಂತ ಒಂದು ಆದೇಶವನ್ನ ಈ ಹಿಂದೆ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಆ ಒಂದು ಆದೇಶ ಏನ್ ಬಂದಿತ್ತು, ಆ ಒಂದು ಆದೇಶದಲ್ಲಿ ಕೆಲ ಮಾರ್ಪಾಡುಗಳನ್ನ ಮಾಡಬೇಕು ಅಂತ ಹೇಳಿ ಒಂದು ಮನವಿಯನ್ನು ಕೂಡ ಸಚಿವ ಬಿ ನಾಗೇಂದ್ರ ಪರ ವಕೀಲರು ಸಲ್ಲಿಕೆ ಮಾಡಿದ್ರು. ಆ ಪೈಕಿ ಇವತ್ತು ಹೈಕೋರ್ಟ್ ಆ ಒಂದು ಆದೇಶದಲ್ಲಿ ಕೆಲ ಮಾರ್ಪಾಡುಗಳನ್ನ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ದೇಶವನ್ನ ಬಿಟ್ಟು ತೆರಳುವಂತಿಲ್ಲ, ರಾಜ್ಯ ಬಿಟ್ಟು ತೆರಳಬಹುದು ಅನ್ನುವಂತಹ ಒಂದು ಮಾರ್ಪಾಡನ್ನ ಅಲ್ಲಿ ಮಾಡಲಾಗಿದೆ. ಜೊತೆಗೆ ಇದರ ಒಂದು ಆಕ್ಷೇಪಣೆ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕಾಗಿ ಆಗಸ್ಟ್ 12ರವರೆಗೆ ಇಡಿ ಅಧಿಕಾರಿಗಳ ಪರ ವಕೀಲರಿಗೂ ಕೂಡ ಒಂದು ಅವಕಾಶವನ್ನ ನೀಡಿರುವಂತದ್ದು. ಈಗ ಅಂದ್ರೆ ಈ ಹಿಂದೆ ಇದೇ ವಿಚಾರವಾಗಿ ಚರ್ಚೆ ಕೂಡ ಗ್ರಾಸವಾಗಿತ್ತು. ಅಂದ್ರೆ ದೆಹಲಿಗೆ ಹೋಗೋದಕ್ಕಾಗಿ ಮನವಿಯನ್ನ ಸಲ್ಲಿಕೆ ಮಾಡಿದಂತಹ ಹಂತದಲ್ಲಿ ಅದನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ಅದನ್ನ ರಿಜೆಕ್ಟ್ ಕೂಡ ಮಾಡಿತ್ತು. ಅಂದ್ರೆ ಆ ಮನವಿಯನ್ನ ತಿರಸ್ಕಾರ ಮಾಡಿತ್ತು. ಆ ನಿಮಿತ್ತವಾಗಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಆ ಆದೇಶಕ್ಕೆ ಮಾರ್ಪಾಡು ಕೊಡಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಕೆ ಮಾಡಿದ್ರು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಇವತ್ತು ಆ ಒಂದು ಅರ್ಜಿಯ ವಿಚಾರಣೆಯನ್ನ ಮಾಡಿ ಆ ಅರ್ಜಿಯ ಒಂದು ಆದೇಶ ಏನಿತ್ತು ಆ ಆದೇಶದಲ್ಲಿ ಕೆಲ ಮಾರ್ಪಾಡುಗಳನ್ನ ಮಾಡಿರುವಂತದ್ದು. ನಿಕೇಶ್, ಅರವಿಂದ್, ಈಗ ಈ ಹಿಂದೆ ಇವ್ರ ಮೇಲೆ ಈಗ ಬಿಜೆಪಿ ಎಲ್ಲ ಆರೋಪ ಮಾಡ್ತಾ ಇದೆ ಆದೇಶವನ್ನ ಉಲ್ಲಂಘಿಸಿ ದೆಹಲಿಗೆ ಹೋಗಿದ್ರು ಅಂತ. ಆ ಸಂದರ್ಭದಲ್ಲಿ ರಾಜ್ಯ ಬಿಟ್ಟು ಹೋಗುವಂಗಿಲ್ಲ ಅಂತ ಇದೆ. ಬಟ್ ಈಗ ಬಂದಿರುವಂತ ಅಪ್ಡೇಟ್ಸ್ ದೇಶ ಬಿಟ್ಟು ಹೋಗೋಗಿಲ್ಲ, ಜಸ್ಟ್ ಮಾರ್ಪಾಡು. ಹಾಗಾದ್ರೆ ಹಿಂದಿನ ಕತೆ ಏನಾಗಬಹುದು ಅಂತ? ಖಂಡಿತ ನಿಕೇಶ್, ಈ ಪ್ರಕರಣ ಏನಿತ್ತು, ಈ ಪ್ರಕರಣ ಸಂಬಂಧಪಟ್ಟಂತೆ ಅಂದ್ರೆ ಹವಾಲಾ ಮನಿ ಲಾಂಡ್ರಿಂಗ್ ಏನಿದೆ ಶೆಲ್ ಕಂಪನಿಗಳ ಮುಖಾಂತರವಾಗಿ ಇವರು ಮಾಡಿದ್ದಾರೆ. ಜೊತೆಗೆ ಚುನಾವಣೆಯಲ್ಲಿ ಆದಂತಹ ಒಂದು ಹಣದ ವ್ಯಯ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ ಸಾಕ್ಷಿಗಳ ವಿವರ, ಇವರ ಸೆಕ್ರೆಟರಿಯ ಒಂದು ಮೊಬೈಲ್ ಫೋನ್ ಅಲ್ಲ ಒಂದು ನೋಟ್ ಕೂಡ ಪತ್ತೆ ಆಗಿದೆ. ಗಂಭೀರವಾದಂತಹ ಸಾಕ್ಷಿಗಳನ್ನ ಇಡಿ ಅಧಿಕಾರಿಗಳಲ್ಲಿ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿದ್ರು. ಹಾಗಾಗಿ ಇವರು ಒಂದು ವೇಳೆ ಇಲ್ಲಿ ರಾಜ್ಯ ಬಿಟ್ಟು ತೆರಳಿದ್ದೆ ಆದಲ್ಲಿ ಆ ಸಾಕ್ಷಿನಾಶಗಳಾಗಿರ್ಬೋದು ಅಥವಾ ಇನ್ನಿತರ ಒಂದು ಕೇಸ್ನಿಂದ ತಾವು ಬಚಾವಾಗಲು ಪ್ರಯತ್ನಗಳನ್ನ ಮಾಡಬಹುದು. ಹಾಗಾಗಿ ಇವರನ್ನ ಯಾವುದೇ ಕಾರಣಕ್ಕೂ ಕೂಡ ಕೋರ್ಟ್ ವ್ಯಾಪ್ತಿ ಬಿಟ್ಟು ತೆರಳಿ ಹೋಗೋದಂತೆ ನೋಡ್ಕೊಳ್ಬೇಕು. ಹಾಗಾಗಿ ಈ ಒಂದು ಅವರೇನ್ ಮನವಿ ಮಾಡಿದ್ದಾರೆ ಇದನ್ನ ತಿರಸ್ಕಾರ ಮಾಡಬೇಕು ಅಂತ ಇಡಿ ಪರ ವಕೀಲರು ಪ್ರಬಲವಾದಂತಹ ವಾದವನ್ನು ಕೂಡ ಮಾಡಿದ್ರು. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಒಂದು ಕೇಸ್ ನಡೀತಾ ಇತ್ತು, ಈ ಹಂತದಲ್ಲೇ ಒಂದು ಜಾಮೀನು ಕೂಡ ಸಿಗುತ್ತೆ. ಜಾಮೀನಿಗೆ ಸಿಕ್ಕಂತಹ ಹಂತದಲ್ಲಿ ಅವರಿಗೆ ಆ ಒಂದು ತಡೆ ಅಂದ್ರೆ ಒಂದು ಷರತ್ತುಗಳನ್ನ ನೀಡಿ ಆದೇಶ ಕೂಡ ಮಾಡಿರ್ತಾರೆ. ಆ ಒಂದು ಆದೇಶ ಷರತ್ತು ಏನಿತ್ತು ಅದರಲ್ಲಿ ಮಾರ್ಪಾಡಾಗಬೇಕು ಅನ್ನುವಂಥದ್ದು ನಾಗೇಂದ್ರ ಅವರ ಮನವಿಯಾಗಿರುತ್ತೆ. ಹೈಕೋರ್ಟ್ಗೂ ಕೂಡ ಅವರು ಮೇಲ್ಮನವಿಯನ್ನ ಸಲ್ಲಿಸಿ ಮನವಿಯನ್ನ ಮಾಡ್ಕೊಳ್ತಾರೆ. ಅಲ್ಲಿ ಒಂದು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಈಗ ಅವ್ರು ಹೇಳ್ತಾ ಇರುವಂತದ್ದು ತಾವು ರಾಜ್ಯವನ್ನ ಬಿಟ್ಟು ಅಂದ್ರೆ ಕೆಲಸದ ನಿಮಿತ್ತ ಸಚಿವ ಆಗಿರೋದ್ರಿಂದ ಹಾಗಾಗಿ ದೆಹಲಿಗೆ ಹೋಗುವಂತಹ ಒಂದು ಕೆಲಸ ಇರುತ್ತೆ. ಹಾಗಾಗಿ ಇಲ್ಲಿ ಒಂದು ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂಥದ್ದನ್ನ ಅವರ ಪರ ವಕೀಲರಲ್ಲಿ ಸಲ್ಲಿಕೆ ಮಾಡಿರ್ತಾರೆ. ಆ ಮನವಿಯನ್ನ ಪುರಸ್ಕರಿಸಿದಂತ ಹೈಕೋರ್ಟ್ ಇವತ್ತು ಆ ಒಂದು ಷರತ್ನಲ್ಲಿ ಮಾರ್ಪಾಡು ಮಾಡಿರುವಂತದ್ದು. ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗೆ.